ಅದ್ಭುತವಾಗಿ 11 ತಿಂಗಳ ಎಂಡಿಂಗ್ ಅಲ್ಲಿ ಅಂದ್ರೆ ಈ ತಿಂಗಳ ಲಾಸ್ಟ್ ವಾರ, ಈ ತಿಂಗಳದ್ದು ಕೊನೆಯ ದಿನ ಕೂಡ ಹೌದು. ಹಲ್ಲೆಲೂಯಾ. ಅದ್ಭುತವಾಗಿ ನಮ್ಮನ್ನು ದೇವರು ಇಲ್ಲಿವರೆಗೂ ನಡೆಸಿದ್ದಾರೆ. ಇನ್ನು ನಮ್ಮ ಮುಂದೆ ಎಷ್ಟು ತಿಂಗಳ ಬಾಕಿ ಇದೆ? ಒಂದೇ ತಿಂಗಳ ಬಾಕಿ ಇದೆ ಅಲ್ಲ. ಒಂದೇ ತಿಂಗಳಲ್ಲಿ ಇವತ್ತು ಹೇಳಿರುವಂತ ವಾಕ್ಯದಿಂದಾಗಿ ಈ ಒಂದು ತಿಂಗಳ ನಮ್ಮ ಜೀವಿತವನ್ನು ಸರಿಪಡಿಸಿಕೊಂಡ್ರೆ ಖಂಡಿತವಾಗಿ 2026ರಲ್ಲಿ ದೇವರು ಜಯದ ಮೇಲೆ ಜಯವನ್ನು ಕೊಡಲಿದ್ದಾರೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ನಂಬಿದವರು ಎರಡು ಕೈಗಳನ್ನೆತ್ತಿ ಹಲ್ಲೆಲೂಯಾ. ಇವತ್ತಿನ ದಿನದ ಶೀರ್ಷಿಕೆ ಬಂದು ಸ್ತುತಿಯಿಂದ ಜಯಿಸೋಣ. ಏನಾಗಿದೆ? ಸ್ತುತಿಯಿಂದ ಜಯಿಸೋಣ. ಇವತ್ತಿನ ಟಾಪಿಕ್ ಬಂದು ಸ್ತುತಿಯಿಂದ ಜಯಿಸೋಣ. ನಮ್ಗೆಲ್ಲರಿಗೆ ಗೊತ್ತು ಪ್ರೈಸ್ ಅಂಡ್ ವರ್ಷಿಪ್ ಏನು ಅಂತ. ಇನ್ನು ಕ್ಲಿಯರ್ ಆಗಿ ನಾವು ಅರ್ಥ ಮಾಡ್ಕೊಳ್ಳೋಣ. ಯಾಕೆ ನಾವು ದೇವರನ್ನ ಸ್ತುತಿಸಬೇಕು, ಹೇಗೆ ಸ್ತುತಿಸಬೇಕು, ನಾವು ಯಾವ ತರ ಸ್ತುತಿಸಿದ್ರೆ ದೇವರಿಗೆ ಇಷ್ಟ, ಸ್ತುತಿಸಿದ್ರಿಂದ ಬೈಬಲ್ ಅಲ್ಲಿ ಏನೇನೆಲ್ಲ ಆಯ್ತು, ಏನ್ ರಿಸಲ್ಟ್ ಸಿಕ್ಕಿತ್ತು ಸ್ತುತಿಸಿದ್ರಿಂದ. ಸೊ ಇವೆಲ್ಲ ವಿಷಯಗಳನ್ನ ಕಲಿಯೋಣ. ಮೊದಲದಾಗಿ ಸ್ತುತಿ ಅಂದ್ರೆ ಏನು? ಸ್ತುತಿ ಅಂದ್ರೆ ಏನು? ವಾಟ್ ಡು ಯು ಮೀನ್ ಬೈ ಸ್ತುತಿ? ಪ್ರೈಸ್ ಅಂದ್ರೆ ಏನು ಅಂದ್ರೆ ದೇವರನ್ನ ಹೊಗಳುವಂಥದ್ದು. ದೇವರು ಏನಾಗಿದ್ದಾನೆ ಅನ್ನೋದು ಹೊಗಳುವಂಥದ್ದು. ಆತನನ್ನ ಮೊದಲಾಗಿ ಏನಾಗಿದೆ? ಸ್ತುತಿ ಅಂದ್ರೆ ಆತನನ್ನ ಹೊಗಳುವಂಥದ್ದು ಸ್ತುತಿಯಾಗಿದೆ. ಎರಡನೇದಾಗಿ ಬಂದು ಆತನನ್ನ ಕೊಂಡಾಡುವಂಥದ್ದು, ಹೊಗಳುವಂಥದ್ದು, ಮತ್ತೆ ದೇವರನ್ನ ಮೆಚ್ಚಿಸುವಂಥದ್ದು ಸ್ತುತಿಯಾಗಿದೆ. ದೇವರನ್ನ ಮೆಚ್ಚಿಸುವುದು. ಈಗ ನಮ್ಗೆ ಒಬ್ರು ಯಾರಾದ್ರೂ ಇಷ್ಟ ಆದ್ರೆ ಅವರನ್ನ ಮೆಚ್ಚಿಸೋಕೆ ಪ್ರಯತ್ನ ಪಡ್ತೀವಿ. ಅವ್ರಿಗೆ ಏನ್ ಇಷ್ಟನೋ ಅದನ್ನ ನಮ್ಮ ಜೀವನದಲ್ಲಿ ನಾವು ಮಾಡ್ತಾ ಹೋಗ್ತೀವಿ. ಅದಕ್ಕೆ ದೇವರಿಗೆ ಇಷ್ಟವಾಗಿರುವುದನ್ನ ಮಾಡಿ ದೇವರನ್ನ ಮೆಚ್ಚಿಸಬೇಕು. ದೇವರನ್ನ ಮೆಚ್ಚಿಸುವಂತ ಕ್ರಿಯೆ ಏನಾಗಿದೆ? ಸ್ತುತಿಯಾಗಿದೆ. ಹಲ್ಲೆಲೂಯಾ. ಹಾಗೆ ದೇವರನ್ನ ಗೌರವಿಸುವಂತದ್ದು ಕೂಡ ಸ್ತುತಿಯಾಗಿದೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಕೀರ್ತನೆ 50ನೇ ಅಧ್ಯಾಯ 23ನೇ ವಚನದಲ್ಲಿ ಹೇಳ್ತಾರೆ, ಯಾರು ಸ್ತುತಿ ಯಜ್ಞವನ್ನು ಸಮರ್ಪಿಸುತ್ತಾರೋ ಅವರೇ ನನ್ನನ್ನು ಗೌರವಿಸುತ್ತಾರೆ ಎಂಬುದಾಗಿ. ದೇವರನ್ನ ಗೌರವಿಸುವುದು ಹೇಗೆ? ಆತನಿಗೆ ಸ್ತುತಿ ಯಜ್ಞಗಳನ್ನ ಸಮರ್ಪಿಸುವುದರಿಂದ. ಆತನಿಗೆ ಸ್ತುತಿ ಯಜ್ಞಗಳನ್ನ ಸಮರ್ಪಿಸಿದ್ರೆ ನಾವು ಏನ್ ಮಾಡ್ತಿದೀವಿ? ಆತನನ್ನ ಗೌರವಿಸ್ತಾ ಇದ್ದೀವಿ ಅಂತ ಹೇಳಿ ವಚನ ಹೇಳ್ತಿದೆ. ಕೀರ್ತನೆ 50ನೇ ಅಧ್ಯಾಯ 23ನೇ ವಚನದಲ್ಲಿ ಹೇಳ್ತಾರೆ. ಹಲ್ಲೆಲೂಯಾ. ಈಗ ನಮಗೆ ಗೊತ್ತಾಯ್ತು ಸ್ತುತಿ ಅಂದ್ರೆ ದೇವರನ್ನ ಹೊಗಳುವಂಥದ್ದು, ಕೊಂಡಾಡುವಂಥದ್ದು, ದೇವರನ್ನ ಮೆಚ್ಚಿಸುವಂಥದ್ದು, ಮತ್ತೆ ದೇವರನ್ನ ಗೌರವಿಸುವಂಥದ್ದು. ಇವೆಲ್ಲವೂ ಬಂದು ಆತನನ್ನ ಸ್ತುತಿಸುವಂಥದ್ದು ಆಗಿದೆ ಪ್ರಿಯರೇ. ಆತನ ನಾಮವನ್ನ ಮಹಿಮೆ ಪಡಿಸುವಂಥದ್ದು ಕೂಡ ಸ್ತುತಿಯಾಗಿದೆ. ಹಲ್ಲೆಲೂಯಾ. ಯಾಕೆ ನಾವು ಯಾರು ದೇವರನ್ನ ಸ್ತುತಿಸಬೇಕು, ಯಾರು ಸ್ತುತಿಸಬೇಕು ಅಂತ ನೋಡೋದಾದ್ರೆ ಬೈಬಲ್ ಪ್ರಕಾರ 1 ಪೇತ್ರನು 1ನೇ ಪೇತ್ರನ ಪತ್ರಿಕೆ 2ನೇ ಅಧ್ಯಾಯ 9ನೇ ವಚನ. 2ನೇ ಅಧ್ಯಾಯ 9ನೇ ವಚನ. ಕತ್ತಲೆಗಳಿಂದ ಕರೆದು ತನ್ನ ಆಶ್ಚರ್ಯಕರವಾದ ಬೆಳಕಿನಲ್ಲಿ ಸೇರಿಸಿದ ತನ್ನ ಗುಣಾತಿಶಯಗಳನ್ನು ಪ್ರಚುರಪಡಿಸುವವರಾಗುವಂತೆ ದೇವರಾದುಕೊಂಡ ಜನಾಂಗವು ರಾಜವಂಶಸ್ಥರಾದ ಯಾಜಕರು, ಮೀಸಲಾದ ಜನರು, ದೇವರ ಸ್ವಕೀಯ ಪ್ರಜೆಯೂ ಆಗಿದ್ದೀರಿ. ಹಲ್ಲೆಲೂಯಾ. ಹಲ್ಲೆಲೂಯಾ. ಯಾರು ದೇವರನ್ನ ಸ್ತುತಿಸಬೇಕು ಅಂತ ಹೇಳಿದ್ರೆ ದೇವರಾದುಕೊಂಡಂತ ಜನರು. ಯಾರು ದೇವರು ಆದುಕೊಂಡಂತ ಜನರು? ಯಾರು? ನಾವುಗಳು. ನಮ್ಮನ್ನ ಯಾರು ಆಯ್ಕೆ ಮಾಡ್ಕೊಂಡಿದ್ದಾರೆ? ದೇವರು ಆಯ್ಕೆ ಮಾಡ್ಕೊಂಡಿದ್ದಾರೆ. ಯಾಕೆ ದೇವರು ಆಯ್ಕೆ ಮಾಡಿಕೊಂಡಿದ್ದಾರೆ? ಆತನ ಗುಣ
ಇವತ್ತು ದೇವರನ್ನ ಸ್ತುತಿಸಬೇಕು. ಮೊದಲದಾಗಿ ದೇವರು ಏನಕ್ಕೆ ಆಯ್ಕೆ ಮಾಡ್ಕೊಂಡಿದ್ದಾರೆ ನಮ್ಮನ್ನ? ತನ್ನ ಗುಣಾತಿಶಯಗಳನ್ನ ಪ್ರಚುರಪಡಿಸುವುದಕ್ಕೋಸ್ಕರ ನಮ್ಮನ್ನ ಆಯ್ದುಕೊಂಡಿದ್ದಾನೆ. ಅದನ್ನು ಬಿಟ್ಟು ನಾವು ಏನ್ ಮಾಡ್ತೇವೆ? ದೇವರು ನಮ್ಗೆ ಅದು ಸಮಸ್ಯೆ ಪರಿಹರಿಸಲಿಲ್ಲ, ಇದು ಎಷ್ಟು ದಿನ ಆಯ್ತು, ಏನು, ಇವೆಲ್ಲ ಕ್ವಶನ್ಸ್ ಗಳು ಬರ್ತವೆ. ಮೊದಲದಾಗಿ ದೇವರು ನಮ್ಮನ್ನ ಆಯ್ಕೆ ಮಾಡಿಕೊಂಡಿರುವಂತಹ ಉದ್ದೇಶ ಏನು ಅಂದ್ರೆ ನಾವು ಅದನ್ನ ಸ್ತುತಿಸಬೇಕು, ಆತನ ಗುಣಾತಿಶಯಗಳನ್ನ ಪ್ರಚಾರ ಮಾಡಬೇಕೆಂಬುದಾಗಿ ದೇವರು ನಮ್ಮನ್ನ
ಒಳ್ಳೆ ಕುಟುಂಬವನ್ನು ಕೊಟ್ಟಿದ್ದಾರೆ, ಒಳ್ಳೆ ತಂದೆ ತಾಯಿಯನ್ನು ಕೊಟ್ಟಿದ್ದಾರೆ, ಒಳ್ಳೆ ಜೀವನವನ್ನ ಕೊಟ್ಟಿದ್ದಾರೆ, ಒಳ್ಳೆ ಎಜುಕೇಶನ್ ಅನ್ನು ಕೊಟ್ಟಿದ್ದಾರೆ, ಒಳ್ಳೆ ಸ್ಥಾನವನ್ನು ಕೊಟ್ಟಿದ್ದಾರೆ ಅಂದ್ರೆ ಯಾರಿಗೂ ಎಲ್ಲ ದೇವರಿಗೆ ಮಾತ್ರ ನಾವು ಸ್ತೋತ್ರವನ್ನ ಸಲ್ಲಿಸಬೇಕು. ಹಲ್ಲೆಲೂಯಾ, ಸ್ತೋತ್ರವನ್ನ ಸಲ್ಲಿಸಬೇಕು. ದೇವರಿಗೆ ಸ್ತೋತ್ರ ಸ್ತುತಿಗಳನ್ನ ಸಲ್ಲಿಸಲಿಲ್ಲ ಅಂದ್ರೆ ಏನ್ ಮಾಡ್ತಾರೆ ದೇವರು? ಯಾವ ಪೊಸಿಷನ್ ಅಲ್ಲಿ ನಿನ್ನನ್ನು ಕುಂದಿರಿಸಿದಾರೋ ದೇವರು, ಆ ಪೊಸಿಷನ್ ಅನ್ನ ದೇವರು ನಿನಗೆ ಕೊಡಕ್ಕೂ ಸಾಧ್ಯ, ಅದನ್ನ ತೆಗೆದುಕೊಳ್ಳಕ್ಕೂ ಸಾಧ್ಯ. ಅರ್ಥ ಆಗ್ತಿದ್ಯಾ? ಒಂದು ಒಳ್ಳೆ ಪೊಸಿಷನ್ ಅಲ್ಲಿ ಬಂದ್ಬಿಟ್ರೆ ಏನ್ ಮಾಡ್ತಾರೆ ಜನ? ಸ್ತುತಿಸುವುದಿಲ್ಲ, ದೇವರನ್ನ ಸ್ತುತಿಸುವುದಿಲ್ಲ. ಆ ಪೊಸಿಷನ್ಗೆ ಕಳಿಸಿದ್ದು ಯಾರು? ದೇವರು. ಆ ಸ್ತುತಿಸಲಿಲ್ಲ ಅಂದ್ರೆ ಆ ಪೊಸಿಷನ್ ಇಂದ ಕಿತ್ಕೊಳ್ಳೋದು ಕೂಡ ದೇವರಿಗೆ ಶಕ್ತನಾಗಿದ್ದಾನೆ ಪ್ರಿಯರೇ. ಅದಕ್ಕೋಸ್ಕರ ಎಂತ ಪರಿಸ್ಥಿತಿಯಲ್ಲಿ, ಎಂತ ಹೈ ಪೊಸಿಷನ್ ಅಲ್ಲಿ ನಾವಿದ್ರೂ ಕೂಡ ಕರ್ತನನ್ನ ಸ್ತುತಿಸಬೇಕು. ಸ್ತುತಿಸುವುದು ಅನ್ನೋದು ನಮ್ಮ ಜೀವನಾಡಿಯಾಗಿರ್ಬೇಕು. ಪ್ರತಿಯೊಂದು ಕ್ಷಣದಲ್ಲೂ ನಾವು ಅದನ್ನ ಸ್ತುತಿಸಬೇಕು ಪ್ರಿಯರೇ. ಹಲ್ಲೆಲೂಯಾ, ಹಲ್ಲೆಲೂಯಾ. ಹೇಗೆ ನಾವು ಸ್ತುತಿಸಬೇಕು ಅಂತ ನೋಡಿದ್ರೆ ಇಬ್ರಿಯ ಬರೆದಂತ ಪತ್ರಿಕೆ 13ನೇ ಅಧ್ಯಾಯ 15ನೇ ವಚನ, ಎಡಬಿಡದೆ ಆತನಿಗೆ ಸ್ತೋತ್ರ ಯಜ್ಞಗಳನ್ನ ಸಮರ್ಪಿಸಬೇಕು ಎಂಬುದಾಗಿ. ಆದ್ದರಿಂದ ಆತನ ಮೂಲಕವಾಗಿ ದೇವರಿಗೆ ಸ್ತೋತ್ರ ಯಜ್ಞಗಳನ್ನು ಎಡಬಿಡದೆ ಸಮರ್ಪಿಸೋಣ. ಹಲ್ಲೆಲೂಯಾ. ಸ್ತೋತ್ರ ಯಜ್ಞಗಳನ್ನು ಏನ್ ಮಾಡ್ಬೇಕಂದ್ರೆ ಎಡಬಿಡದೆ ಆತನಿಗೆ ಸ್ತೋತ್ರ ಯಜ್ಞಗಳನ್ನ ಸಮರ್ಪಿಸುವವರಾಗಿರಬೇಕು. ಹಲ್ಲೆಲೂಯಾ. ಯಾವಾಗ್ಲೂ ಕೂಡ ನಾವು ಎಂತ ಕ್ಷಣದಲ್ಲಿ ಇದ್ರೂ, ಸ್ವಲ್ಪ ಖಾಲಿ ಸಮಯ ಸಿಕ್ಕರೂ ಕೂಡ ನಾವು ಏನ್ ಮಾಡ್ಬೇಕು? ಸ್ತುತಿಸಬೇಕು. ಸ್ತುತಿಯಿಂದ ಜಯ ಇದೆ. ಹಲ್ಲೆಲೂಯಾ. ಅದಕ್ಕೆ ಒಳ್ಳೆ ಸಾಂಗ್, ಸ್ತುತಿಸಿ ಜಯವಂದು ನನ್ನ ಮನವೇ, ಭಜಿಸಿ ಜಯವಂದು ನನ್ನ ಮನವೇ, ಸ್ತುತಿಸಿ ಜಯವಂದು ನನ್ನ ಮನವೇ, ಭಜಿಸಿ ಜಯವಂದು ನನ್ನ ಮನವೇ. ಹಲ್ಲೆಲೂಯಾ. ಸ್ತುತಿಸಿದ್ರೆ ಏನು? ಜಯ ಸಿಗ್ತದೆ ನಮಗೆ. ಹಲ್ಲೆಲೂಯಾ. ಸ್ತುತಿಯಲ್ಲಿಯೇ ಜಯ ಇದೆ. ಅಷ್ಟು ಈಸಿಯಾಗಿ ಭಕ್ತರೆಲ್ಲ ಅಷ್ಟು ಒಳ್ಳೆ ಸಾಂಗ್ ಅನ್ನು ಆಡೋದಿಲ್ಲ. ಇಷ್ಟು ಸಾಂಗ್ ಆಡ್ತೀವಿ, ಅದ್ರ ಮೀನಿಂಗ್ ನಮ್ಮ ಕಡೆಗೆ ಗೊತ್ತಿರೋದಿಲ್ಲ ಎಷ್ಟೋ ಸರಿ. ಆದ್ರೆ ಇದು ಎಷ್ಟೋ ಅರ್ಥಗರ್ಭಿತವಾಗಿ, ಎಷ್ಟೋ ಆಳವಾದ ಅರ್ಥ ಅದರಲ್ಲಿ ಅಡಗಿರುತ್ತೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಹೇಗೆ ಸ್ತುತಿಸಬೇಕು ಅಂತ ನಾವು ಎಡಬಿಡದೆ ಆತನನ್ನ ಸ್ತುತಿಸಬೇಕು ಎಂಬುದಾಗಿ ಹೇಳ್ತಾ ಇದೆ. ಮತ್ತೆ ನನ್ನ ಬಾಯಲ್ಲಿ ಯಾವಾಗ್ಲೂ ಕೂಡ ಕೀರ್ತನೆ 34ನೇ ಅಧ್ಯಾಯ 1ನೇ ವಚನದಲ್ಲಿ ಯಾವಾಗ್ಲೂ ಕೂಡ ನಮ್ಮ ಬಾಯಲ್ಲಿ ಏನಿರಬೇಕು? ಸ್ತೋತ್ರಗಳಿರಬೇಕು, ಸ್ತುತಿ ಇರಬೇಕು. ಆತನನ್ನೇ ಆರಾಧಿಸುವಂತ ವರ್ಡ್ಸ್ಗಳು, ಹೊಗಳುವಂತ ಒಂದು ಸ್ತುತಿ ಪದಗಳು ನಮ್ಮ ಬಾಯಲ್ಲಿ ಯಾವಾಗ್ಲೂ ಇರಬೇಕೆಂಬುದಾಗಿ ವಚನ ಹೇಳ್ತದೆ. ಕೀರ್ತನೆ 34ನೇ ಅಧ್ಯಾಯ 1ನೇ ವಚನ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಾವು ಹೇಗೆ ಸ್ತುತಿಸಬೇಕು ಅಂತ ಬಂದಾಗ ಅಲ್ಲಿ ನಾನು 3 ಡಿವೈಡ್ ಮಾಡಿ ಹೇಳ್ತೇನೆ. 3
ಗಾಡ್, ದೇವರ ಬಗ್ಗೆ ಸಾಂಗ್ಗಳಿದ್ರೆ ಅದು ದೇವರ ಬಗ್ಗೆ ಆಗಿರಬೇಕು. ಎರಡನೇದಾಗಿ ಟು ಗಾಡ್, ದೇವರಿಗೆ ಆಗಿರಬೇಕು, ದೇವರಿಗೆ ಆಡುವಂತದ್ದಾಗಿರ್ಬೇಕು ಮೊದಲನೇದಾಗಿ. ಎರಡನೇದಾಗಿ ಅಬೌಟ್ ಗಾಡ್ ಅಂಡ್ ಟು ಗಾಡ್, ಇವೆರಡು ಸಾಂಗ್ ಗಳಲ್ಲಿ ಇರಬೇಕು. ಇವೆರಡು ಸಾಂಗ್ ಗಳಲ್ಲಿ ಇಲ್ಲದೆ ಹೋದ್ರೆ ಆ ಸಾಂಗ್ ದೇವರನ್ನು ಮಹಿಮೆ ಪಡಿಸುವಂತದ್ದಲ್ಲ. ಇವತ್ತೆಷ್ಟೋ ಸಾಂಗ್ಗಳಿದಾವೆ, ಓ ಮನುಷ್ಯ ಈ ತರ ಸಾಂಗ್ಗಳಿದಾವೆ, ಅವೆಲ್ಲ ದೇವರನ್ನ ಘನಪಡಿಸ್ತಿದಾವ? ಇಲ್ಲ. ಸ್ತುತಿಸಬೇಕು ದೇವರನ್ನ, ಸಾಂಗ್ಗಳ ಮೂಲಕ ಆತನನ್ನ ಘನಪಡಿಸಬೇಕು ಅಂದ್ರೆ ಒಂದೇದು ದೇವರ ಬಗ್ಗೆ ಇರಬೇಕು, ದೇವರಿಗೆ ಇರಬೇಕು. ಟು ಗಾಡ್ ಅಂಡ್ ಅಬೌಟ್ ಗಾಡ್ ಅನ್ನೋದು ಸಾಂಗ್ ಅಲ್ಲಿ ಇರಲೇಬೇಕು. ಅಂತ ಸಾಂಗ್ಗಳನ್ನ ಚೂಸ್ ಮಾಡ್ಕೋಬೇಕು, ಅಂತ ಸಾಂಗ್ಗಳನ್ನ ಚೂಸ್ ಮಾಡ್ಕೊಂಡು ಹಾಡನ್ನ ಆಡ್ಬೇಕು, ದೇವರ ನಾಮವನ್ನ ಘನಪಡಿಸಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ಇಲ್ಲಿವರೆಗೂ ನಮಗೆ ಗೊತ್ತಾಯ್ತು ಸ್ತುತಿ ಅಂದ್ರೆ ಏನು, ಯಾಕೆ ಸ್ತುತಿ ಮಾಡಬೇಕು, ಯಾರ ಆತನನ್ನ ಸ್ತುತಿ ಮಾಡಬೇಕು, ಹೇಗೆ ಸ್ತುತಿ ಮಾಡಬೇಕು ಎಂಬುದಾಗಿ. ಹಲ್ಲೆಲೂಯಾ. ಈಗ ಸ್ತುತಿಯಲ್ಲಿರುವಂತ ರಿಸಲ್ಟ್, ನಾವು ಸ್ತುತಿ ಮಾಡಬೇಕಾದ್ರೆ ಯಾವಾಗಲೂ ಕೈಗಳನ್ನ ಮೇಲೆ ಎತ್ತಿ ಆರಾಧನೆಯನ್ನ ಸಲ್ಲಿಸಬೇಕು. ಕೈಗಳನ್ನ ಮೇಲೆ ಎತ್ತಿದಾಗ ನಮ್ಗೆ ಜಯ ಸಿಗ್ತದೆ. ಅವತ್ತು ಮೋಶೆ ತನ್ನ ಜನರಿಗೋಸ್ಕರ ಕೈಗಳನ್ನ ಎತ್ತಿದಾಗ ಆ ಒಂದು ಜನಕ್ಕೆ ಜಯವು ಸಿಕ್ಕಿತು. ಸೊ ಅದಕ್ಕೋಸ್ಕರ ಸ್ತುತಿ ಮಾಡ್ಬೇಕಾದ್ರೆ ಕೈಗಳು ನಮ್ಮ ಕೈಗಳು ಕೆಳಗಡೆ ಇರ್ಬೇಕಾ? ಇರ್ಬಾರ್ದು. ಕೈಗಳು ಪರಲೋಕದ ಕಡೆಗೆ ಚಾಚಿ ನಾವು ಸ್ತುತಿಯನ್ನ ಸಲ್ಲಿಸಬೇಕು. ಹಲ್ಲೆಲೂಯಾ. ಕೈಗಳನ್ನ ಮೇಲಕ್ಕೆ ಚಾಚಿ ಸ್ತುತಿ ಮಾಡಿದ್ರೆ ನಾವು ಏನ್ ಸಿಗುತ್ತೆ? ಜಯ ಸಿಗ್ತದೆ. ಹಲ್ಲೆಲೂಯಾ. ಮೋಶೆ ತನ್ನ ಜನರಿಗೋಸ್ಕರ ಕೈಗಳನ್ನ ಎತ್ತಿದ ಹಾಗೆ ಇವತ್ತು ನಾವು ನಮ್ಮ ಕುಟುಂಬಗಳಿಗೋಸ್ಕರ ಕೈಗಳನ್ನ ಎತ್ತೋಣ. ನಾವು ನಮ್ಮ ದೇಶಕ್ಕೋಸ್ಕರ, ನಮ್ಮ ಸಭೆಗೋಸ್ಕರ, ನಮ್ಮ ಕುಟುಂಬದ ಅಭಿವೃದ್ಧಿಗೋಸ್ಕರ ಕೈಗಳನ್ನ ಎತ್ತಿ ಆರಾಧನೆ ಮಾಡೋಣ ಪ್ರಿಯರೇ. ಹಲ್ಲೆಲೂಯಾ. ರಿಸಲ್ಟ್ ಗಳನ್ನ ನೋಡಿದ್ರೆ ರಿಸಲ್ಟ್ ಗಳು ಒಂದೊಂದಾಗಿ ಹೇಳ್ತೇನೆ ನಾನು. ಯೆಹೋಶುವನು 6ನೇ ಅಧ್ಯಾಯ 20ನೇ ವಚನ. ಯೆಹೋಶುವ 6:20. 6ನೇ ಅಧ್ಯಾಯ 20ನೇ ವಚನ. ಕೂಡಲೇ ಜನರ ಆರ್ಭಟವು ಕೊಂಬುಗಳ ಧ್ವನಿಯು ಉಂಟಾದವು. ಜನರು ಕೊಂಬಿನ ಧ್ವನಿಯನ್ನು ಕೇಳಿ ಮಹತ್ತರವಾಗಿ ಆರ್ಭಟಿಸಲು ಪಟ್ಟಣದ ಗೋಡೆಯು ತಾನೇ ಬಿದ್ದು ಹೋಯಿತು. ಹಲ್ಲೆಲೂಯಾ, ಹಲ್ಲೆಲೂಯಾ. ನೋಡ್ರಿ ಇಲ್ಲಿ ಏನ್ ಮಾಡಿದ್ರು, ಅಲ್ಲಿ ಎರಿಕೋ ಒಂದು ಗೋಡೆ, ಅದು ಹೆಂಗೆ ನಮ್ಮೆಲ್ಲರಿಗೂ ಗೊತ್ತು, ಹೇಗೆ ಅದು ಬಿದ್ದೋಯ್ತು? ಸ್ತುತಿಗಳಿಂದಾಗಿ ಬಿದ್ದೋಯ್ತು. ಹಲ್ಲೆಲೂಯಾ. ಸ್ತುತಿಗಳಿಂದಾಗಿ ಅಂತ ಗೋಡೆಯೇ ಬಿದ್ದೋಯ್ತು ಅಂತಂದ್ರೆ ನಮ್ಮ ಸಮಸ್ಯೆಗಳು ಇಷ್ಟೇ. ಹಲ್ಲೆಲೂಯಾ. ಅದ್ರಲ್ಲಿ ಕೂಡ ದೇವರು ನಮ್ಗೆ ಜಯವನ್ನ ಕೊಡ್ತಾರೆ. 7 ಜನ ಯಾಜಕರು 7 ಸಾರಿ 7ನೇ ದಿನ 7 ಸಾರಿ ಸುತ್ತುತ್ತಾರೆ ಪ್ರಿಯರೇ. ಸ್ತುತಿಗಳನ್ನ ಪದಗಳನ್ನ ಆರ್ಭಟ ಹೆಂಗ್ ಆಡ್ತಾರೆ ಅಂದ್ರೆ, ಆರ್ಭಟದಿಂದ ಕೊಂಬುಗಳನ್ನು ಊದಿ ಎಂತ ಮ್ಯೂಸಿಕ್ ಗಳಿದಾವೋ ಅದನ್ನೆಲ್ಲ ಹಿಡ್ಕೊಂಡು ಆರ್ಭಟದಿಂದಾಗಿ ಅದನ್ನ ಸ್ತುತಿಸಿದ್ರು ಅಂತ. ಆರ್ಭಟದಿಂದ ಸ್ತುತಿಸಿದ್ರಿಂದಾಗಿ ಅಲ್ಲಿ 7ನೇ ದಿನದಲ್ಲಿ 7 ಸಾರಿ ಸುತ್ತಿದ್ರಿಂದ ಆ ಗೋಡೆ ಅನ್ನೋದು ಎರಿಕೋ
20ನೇ ಅಧ್ಯಾಯ 20ನೇ ವಚನ. ಅವರು ಮರುದಿನ ಬೆಳಿಗ್ಗೆ ಎದ್ದು ತೆಕೋವ ಅರಣ್ಯಕ್ಕೆ ಹೊರಟರು. ಅವರು ಹೊರಡುವಾಗ ಯೆಹೋಷಾಫಾಟನು ನಿಂತು ಅವರಿಗೆ, ಯೆಹೂದ್ಯರೇ, ಯೆರೂಸಲೇಮಿನವರೇ, ನನ್ನ ಮಾತನ್ನು ಕೇಳಿರಿ. ಯೆಹೋವನಲ್ಲಿ ಭರವಸವಿಡಿರಿ, ಆಗ ಸುರಕ್ಷಿತವಾಗಿರುವಿರಿ. ಆತನ ಪ್ರವಾದಿಗಳನ್ನು ನಂಬಿರಿ, ಆಗ ಸಾರ್ಥಕರಾಗುವಿರಿ ಎಂದು ಹೇಳಿದನು. ಆಮೇಲೆ ಅವನು ಜನರ ಸಮ್ಮತಿಯಿಂದ ಯೆಹೋವನಿಗೋಸ್ಕರ ಗಾಯನ ಮಾಡುವುದಕ್ಕಾಗಿ ಕೆಲವರನ್ನು ಆರಿಸಿಕೊಂಡು ಅವರಿಗೆ ಪರಿಶುದ್ಧತ್ವವೆಂಬ ಭೂಷಣದೊಡನೆ ಭಟರ ಮುಂದೆ ಹೋಗುತ್ತಾ ಯೆಹೋವನಿಗೆ ಕೃತಜ್ಞತಾ ಸ್ತುತಿ ಮಾಡಿರಿ. ಆತನ ಕೃಪೆಯು ಶಾಶ್ವತವಾದುದು ಎಂದು ಭಜಿಸಿರಿ ಎಂಬುದಾಗಿ ಆಜ್ಞಾಪಿಸಿದನು. ಅವರು ಉತ್ಸಾಹ ಧ್ವನಿಯಿಂದ ಕೀರ್ತಿಸುವುದಕ್ಕೆ ಪ್ರಾರಂಭಿಸಲು ಯೆಹೋವನು ಯೆಹೂದ್ಯರಿಗೆ ವಿರುದ್ಧವಾಗಿ ಬಂದಿದ್ದ ಅಮ್ಮೋನಿಯರನ್ನು, ಮೋವಾಬ್ಯರನ್ನು, ಸೇಯೀರ್ ಪರ್ವತದವರನ್ನು ನಶಿಸುವುದಕ್ಕೋಸ್ಕರ ಅವರಲ್ಲಿ ಹೊಂಚು ಹಾಕುವವರನ್ನು ಉಳಿಸಿದ್ದರಿಂದ ಅಮ್ಮೋನಿಯರು, ಮೋವಾಬ್ಯರು ಸೇಯೀರ್ ಪರ್ವತದವರ ಮೇಲೆ ಬಿದ್ದು ಅವರನ್ನು ಪೂರ್ಣವಾಗಿ ಸಂಹರಿಸಿಬಿಟ್ಟರು. ಹಲ್ಲೆಲೂಯಾ. ಇಲ್ಲಿ ಏನಾಗ್ತಿದೆ ಅಂದ್ರೆ ಯೆಹೋಷಾಫಾಟನ ಮೇಲೆ ಅನೇಕ ಬೇರೆ ಜನರು ಸುತ್ತಮುತ್ತಲ ಇರುವಂತಹ ಅರಸರುಗಳು ದಾಳಿ ಮಾಡಕ್ಕೆ ಬರ್ತಾರೆ. ದಾಳಿ ಮಾಡಕ್ಕೆ ಬಂದಾಗ ಅಲ್ಲಿ ಯೆಹೋಷಾಫಾಟನ ಏನ್ ಮಾಡ್ತಾನೆ, ಮೊದಲದಾಗಿ ಯುದ್ಧಗಳು ನಡೀಬೇಕಾದ್ರೆ ಫಸ್ಟ್ ಆಗಿ ಯಾರು ಹೋಗ್ತಾರೆ? ಸೈನಿಕರು ಹೋಗ್ತಾರೆ. ಯುದ್ಧಗಳನ್ನು ಮಾಡುವಂತ, ಯುದ್ಧದ ಪ್ರವೀಣ ಹೊಂದಿರುವಂತ ಸೈನಿಕರು, ಪರಾಕ್ರಮಶಾಲಿಗಳು, ಯುದ್ಧವನ್ನ ಗೆಲ್ಲುವಂತ ಜನರೇ ಮುಂದೆ ಹೋಗ್ತಾರೆ. ಹೌದಾ? ಮುಂದೆ ಹೋಗಿ ಅವರ ಜೊತೆಗೆ ಹೋರಾಡ್ಬಿಟ್ಟು ಅವಾಗ ಜಯವನ್ನ ಕೊಡ್ತಾರೆ. ಆದ್ರೆ ಯೆಹೋಷಾಫಾಟನ ಇಲ್ಲಿ ಏನ್ ಮಾಡ್ತಾನೆ ಅಂದ್ರೆ, ಯೆಹೋಷಾಫಾಟನು ಸೈನಿಕರನ್ನ ಮೊದಲದಾಗಿ ಕಳಿಸ್ಲಿಲ್ಲ. ಮೊದಲದಾಗಿ ಹೋಗುವಂತವ್ರು ಸೈನಿಕರಾಗಿರ್ಬೇಕು, ಆದ್ರೆ ಮೊದಲದಾಗಿ ಹೋಗುವಂತವ್ರು ಇಲ್ಲಿ ಸೈನಿಕರಾಗಿರ್ಲಿಲ್ಲ. ಯಾರಾಗಿದ್ರು ಇಲ್ಲಿ ಅಂತಂದ್ರೆ ಪ್ರವಾದಿಗಳಾಗಿದ್ರು. ಸ್ತುತಿಸುವಂತವ್ರನ್ನ ಮೊದಲದಾಗಿ ಕಳಿಸ್ತಾರೆ. ಮೊದಲದಾಗಿ ಇರ್ಬೇಕಾಗಿರುವಂತ ಸೈನಿಕರ ಜಾಗದಲ್ಲಿ ಪ್ರವಾದಿಗಳು, ಸ್ತುತಿಸುವಂತವರು ಅಲ್ಲಿ ಮೊದಲದಾಗಿ ನಿಲ್ಲಿಸಿ ಮೊದಲದಾಗಿ ಕಳಿಸ್ತಾರೆ. ಸ್ತುತಿಗಳನ್ನ ಮಾಡುವಂತವ್ರನ್ನ ಕಳಿಸ್ತಾರೆ. ಅವರು ಸ್ತುತಿ ಯಜ್ಞಗಳನ್ನ ಮಾಡ್ತಾ ಆತನ ಕೃಪೆಯು ಶಾಶ್ವತವಾದದ್ದು ಎಂಬುದಾಗಿ ಹಾಡಿ ಭಜಿಸ್ತಾ ಇರ್ಬೇಕಾದ್ರೆ ಅಲ್ಲಿ ಇನ್ಸ್ಟೆಂಟ್ ಆಗಿ ಅದ್ಭುತ ನಡೀತದೆ ಪ್ರಿಯರೇ. ಹಲ್ಲೆಲೂಯಾ. ಯಾರ್ಯಾರೆಲ್ಲ ಯೆಹೋಷಾಫಾಟನ ವಿರುದ್ಧವಾಗಿ ಬಂದ್ರು, ಇವರನ್ನ ಸಂಹಾರ ಮಾಡ್ಬೇಕು ಅಂತೇಳಿ ಬಂದ್ರು, ಅವರೆಲ್ಲರೂ ಕೂಡ ಏನ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ರು, ಒಬ್ರನ್ನೊಬ್ರನ್ನ ಹೊಡ್ಕೊಂಡು ಅವರೇ ಸತ್ತೋಗ್ಬಿಟ್ರಂತೆ. ಇಲ್ಲಿ ಆಗ್ಬೇಕಾಗಿರೋದೇನು? ಸೈನಿಕರು ಫಸ್ಟ್ ಆಗಿ ನಿಂತ್ಬಿಟ್ಟು ಯುದ್ಧವನ್ನ ಮಾಡುವಂತ ಜಾಗದಲ್ಲಿ ಯೆಹೋಷಾಫಾಟನು ಯಾರನ್ನ ನಿಲ್ಲಿಸಿದ್ರು? ಯೆಹೋಷಾಫಾಟನು ಪ್ರವಾದಿಗಳನ್ನ, ಸ್ತುತಿಸುವಂತವರನ್ನ ಮೊದಲಾಗಿ ನಿಲ್ಲಿಸಿದ್ರಿಂದ ಆ ಯುದ್ಧ ಏನಾಯ್ತು? ಆ ಯುದ್ಧ ಯೆಹೋಷಾಫಾಟನು ಜಯಿಸಿದ್ರು ಪ್ರಿಯರೇ. ಯುದ್ಧ ಅವ್ರು ಏನು ಮಾಡ್ಲಿಲ್ಲ. ಅದಕ್ಕೂ ಮುಂಚೆ ದೇವರು ಹೇಳ್ತಾರೆ, ನೀನೇನು ಮಾಡಕ್ ಹೋಗ್ಬೇಡ, ದೇವರು ನಿಮ್ಗೋಸ್ಕರ ಮಾಡುವಂತ ಕಾರ್ಯಗಳನ್ನ ಸುಮ್ಮನೆ ನೋಡ್ತಾ ಇರು. ಸೊ ಅದಕ್ಕೆ ಏನ್ ಮಾಡ್ತಾರೆ ಯೆಹೋಷಾಫಾಟನು ಅಲ್ಲಿ ಸೈನಿಕರನ್ನ ಕಳಿಸಿದೆ, ಪ್ರವಾದಿಗಳನ್ನ ಕಳಿಸ್ಬಿಟ್ಟು ಸ್ತುತಿ ಯಜ್ಞಗಳನ್ನು ಮಾಡೋರು ಫಸ್ಟ್ ಆಗಿ ಕಳಿಸಿದ ನಂತರ ಆಮೇಲೆ ಸೈನಿಕರೆಲ್ಲರೂ ಹೋಗ್ತಾ ಇರ್ಬೇಕಾದ್ರೆ ಸ್ತುತಿಯಿಂದಲೇ ಅಲ್ಲಿ ಗಲ್ಬಿಲಿ ಆಗ್ಬಿಟ್ಟು ಅವ್ರೇನ್ ಮಾಡ್ತಾರೆ, ಒಬ್ರನ್ನ ಒಬ್ರು ಹೊಡ್ಕೊಂಡು
ದೂತರಿಂದ ಕಳುಹಿಸಿ ನಮ್ಮ ಸಮಸ್ಯೆಗಳು ಪರಿಹಾರ ಆಗ್ಬೇಕಾ? ದೇವರೇ ನಮ್ಮ ಜೀವನಕ್ಕೆ ಬರ್ಬೇಕಾ? ದೇವರೇ ಬರ್ಬೇಕು. ಅದಕ್ಕೋಸ್ಕರ ಏನ್ ಮಾಡ್ಬೇಕು? ನಾವು ಸ್ತುತಿ ಸ್ತೋತ್ರಗಳನ್ನ ಹೆಚ್ಚಾಗಿ ಮಾಡಬೇಕು. ಹೆಚ್ಚಾಗಿ ನಮ್ಮ ಸಮಸ್ಯೆಗಳಿಗಿಂತ ನಾವು ಸ್ತುತಿಯನ್ನ ಮಾಡಿದ್ರೆ ನಾವು ಎಷ್ಟು ಪ್ರಾರ್ಥನೆ ಮಾಡ್ತಿದೀವಿ ನಮ್ಮ ಸಮಸ್ಯೆಗಳ ಬಗ್ಗೆ, ಅಷ್ಟು ನಾವು ಸ್ತುತಿಯನ್ನ ಮಾಡಿದ್ರೆ ಈ ಪರಿಸ್ಥಿತಿಗಳು, ಈಗ ನೀವು ಅನುಭವಿಸ್ತಿರುವಂತ ಸ್ಥಿತಿ ಇರ್ತಾ ಇರಲಿಲ್ಲ. ಹೌದಲ್ಲ? ಸೊ ಅದಕ್ಕೋಸ್ಕರ ಸ್ತುತಿ ಯಜ್ಞಗಳನ್ನ ಹೆಚ್ಚಾಗಿ ಆತನಿಗೆ ಸಲ್ಲಿಸಬೇಕು. ಇದೇ ಟೈಮ್ ಇಷ್ಟೊತ್ತಿಗೆ ಮಾಡ್ಬೇಕಾ? ಇಲ್ಲ, ಯಾವಾಗಾದ್ರೂ ನೀವು ಆತನನ್ನ ಸ್ತುತಿಯನ್ನ ಸಲ್ಲಿಸಬಹುದು. ಯಾವಾಗಾದ್ರೂ ಎಡಬಿಡದೆ ಆತನಿಗೆ ಸ್ತೋತ್ರಗಳನ್ನ ಸಲ್ಲಿಸಬೇಕೆಂಬುದಾಗಿ ಹೇಳ್ತಾ ಇದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇದು ಒಂದು ಮಟ್ಟಕ್ಕಾದ್ರೆ ಹೊಸ ಒಡಂಬಡಿಕೆಯಲ್ಲಿ ಇನ್ನೊಂದು ಒಳ್ಳೆಯ ಸ್ತುತಿ ಆರಾಧನೆ ಮಾಡಿದಾಗ ಅಲ್ಲಿ ಏನಾಯಿತು ಅಂತ ಹೇಳಿ ನೋಡಿದ್ರೆ, ಅಪೊಸ್ತಲರು ಬರೆದಂತ ಕೃತ್ಯಗಳು ಆಕ್ಟ್ 16 16ನೇ ಅಧ್ಯಾಯ 25ನೇ ವಚನ. 16ನೇ ಅಧ್ಯಾಯ 25ನೇ ವಚನ. ಮಧ್ಯರಾತ್ರಿಯಲ್ಲಿ ಪೌಲನು ಸೀಲನು ಪ್ರಾರ್ಥನೆ ಮಾಡುವವರಾಗಿ ದೇವರಿಗೆ ಸ್ತುತಿ ಪದಗಳನ್ನು ಹಾಡುತ್ತಿದ್ದರು. ಸೆರೆಯಲ್ಲಿದ್ದವರು ಲಕ್ಷ್ಯವಿಟ್ಟು ಕೇಳುತ್ತಿದ್ದರು. ಅಕಸ್ಮಾತ್ತಾಗಿ ಮಹಾಭೂಕಂಪ ಉಂಟಾಯಿತು. ಸೆರೆಮನೆಯ ಅಸ್ಥಿವಾರಗಳು ಕದಲಿದವು. ಅದೇ ಕ್ಷಣದಲ್ಲಿ ಕದಗಳೆಲ್ಲವೂ ತೆರೆದವು. ಎಲ್ಲರ ಬೇಡಿಗಳು ಕಳಚಿ ಬಿದ್ದವು. ಸೆರೆಯ ಯಜಮಾನನು ನಿದ್ದೆಯಿಂದ ಎಚ್ಚೆತ್ತು ಸೆರೆಮನೆಯ ಕದಗಳು ತೆರೆದಿರುವುದನ್ನು ಕಂಡು ಸೆರೆಯಲ್ಲಿದ್ದವರು ಓಡಿ ಹೋದರೆಂದು ಭಾವಿಸಿ ಕತ್ತಿಯನ್ನು ಹಿಡಿದು ಆತ್ಮಹತ್ಯೆ ಮಾಡಿಕೊಳ್ಳಬೇಕೆಂದಿದ್ದನು. ಆದರೆ ಪೌಲನು ಮಹಾಶಬ್ದದಿಂದ ಕೂಗಿ ಅವನಿಗೆ, ನೀನೇನು ಕೇಡು ಮಾಡಿಕೊಳ್ಳಬೇಡ, ನಾವೆಲ್ಲರೂ ಇಲ್ಲೇ ಇದ್ದೇವೆ ಎಂದು ಹೇಳಿದನು. ಅಲ್ಲಿ ಏನ್ ಮಾಡಿದ್ರು ಅಂತೆ? ಸ್ತುತಿ ಪದಗಳನ್ನ ಹಾಡುತ್ತಿರುವಾಗಲೇ ಅಲ್ಲಿ ಏನಾಗ್ತಾ ಇತ್ತು? ಸೆರೆಮನೆಯಲ್ಲಿ ಇರುವಂತವ್ರು ಏನು ಲಕ್ಷ್ಯದಿಂದ ಅದನ್ನ ಕೇಳ್ತಾ ಇದ್ರು. ಲಕ್ಷ್ಯದಿಂದ ಕೇಳಿದಾಗ ಅಕಸ್ಮಾತ್ ಆಗಿ ಮಹಾಭೂಕಂಪ ಉಂಟಾಯಿತು. ಯಾವುದರಿಂದ? ಸ್ತುತಿ ಪದಗಳನ್ನ ಹಾಡಿದ್ರಿಂದ ಅಲ್ಲಿ ಏನಾಯ್ತು? ಮಹಾಭೂಕಂಪ ಉಂಟಾಗಿ ಅಲ್ಲಿ ಏನ್ ಮಾಡ್ತದೆ ಅವರನ್ನ ಅಂದ್ರೆ, ಅದೇ ಕ್ಷಣದಲ್ಲಿ ಕದಗಳೆಲ್ಲ ತೆರೆಯಿತು. ಕದಗಳೆಲ್ಲ, ಡೋರ್ಸ್ಗಳೆಲ್ಲ ಓಪನ್ ಆಯಿತು. ಯಾವುದರಿಂದ? ಸ್ತುತಿ ಪದದಿಂದ ನಮ್ಮ ಭೂಕಂಪ ಉಂಟಾಗಿ ಎಲ್ಲಾ ಕದಗಳು ತೆರೆಯಿತು. ತೆರೆದಾಗ ಅಲ್ಲಿ ಏನ್ ಮಾಡ್ತದೆ? ಎಲ್ಲರ ಬೇಡಿಗಳು ಕಳಚಿ ಬಿತ್ತು ಎಂಬುದಾಗಿ. ಹಲ್ಲೆಲೂಯಾ. ಯಾರ್ಯಾರಿಗೆಲ್ಲ ಹಿಂಗ ಆಗಿರ್ತಾರೋ ಆ ಎಲ್ಲ ಬೇಡಿಗಳು ಕಳಚಿ ಬಿತ್ತು. ಯಾವುದರಿಂದ? ಸ್ತುತಿ ಪದಗಳನ್ನ ಹಾಡುವುದರಿಂದ. ಪ್ರಿಯರೇ, ಇಷ್ಟು ಎಫೆಕ್ಟಿವ್ ಆಗಿದೆ, ಇಷ್ಟು ರಿಸಲ್ಟ್ ಸ್ತುತಿ ಪದಗಳನ್ನ ಮಾಡುವುದರಿಂದ ಏನಾಯ್ತು? ಫಲಿತಾಂಶ ಏನು ಅಂದ್ರೆ ಇವೆಲ್ಲ ಈಗೇನ್ 3 ತೋರಿಸಿದ್ನಲ್ಲ, ಎರೆಕೋ ಗೋಡೆಗಳಿಂದಾಗಿ, ಮತ್ತೆ ಏನು ಮೊದಲದಾಗಿ ಎರೆಕೋ ಗೋಡೆ, ಎರಡನೇ
ಪ್ರತಿಯೊಂದು ಜಾಗದಲ್ಲಿ, ಪ್ರತಿಯೊಂದು ಸ್ಥಿತಿ, ಪ್ರತಿಯೊಂದು ನಿಮಿಷದಲ್ಲಿಯೂ ನಿಮ್ಮನ್ನ ಅಬ್ಸರ್ವ್ ಮಾಡ್ತಿರ್ತಾರೆ. ಏನ್ ಮಾಡ್ತಿದ್ದಾರೆ, ನನ್ನ ಮಗಳು, ನಾನು ಆಯ್ಕೆ ಮಾಡಿಕೊಂಡಿರುವಂತ ನನ್ನ ಮಗಳು ಸ್ತುತಿಯನ್ನ ಸಲ್ಲಿಸ್ತಾ ಇದ್ದಾರೆ, ನನ್ನ ಗುಣಾತಿಶಯಗಳನ್ನ ಪ್ರಚುರಪಡಿಸ್ತಾ ಇದ್ದಾರೆ ಎಂಬುದಾಗಿ ದೇವರು ನೋಡ್ಬೇಕಾದ್ರೆ ನಾವು ಆ ಪರೀಕ್ಷೆಯಲ್ಲಿ ಪಾಸ್ ಆಗ್ಬೇಕು, ಫೇಲ್ ಆಗ್ಬಾರ್ದು. ದೇವರು ನಮ್ಮನ್ನ ನೋಡ್ಬೇಕಾದ್ರೆ ನಾವು ಹೆಂಗ್ ಕಾಣ್ಬೇಕು, ಎಲ್ಲಾ ಸಮಯದಲ್ಲಿ ನಾವು ಸ್ತುತಿ ಯಜ್ಞಗಳನ್ನು ಎಡಬಿಡದೆ ಯಾವಾಗ್ಲೂ ನಮ್ಮ ಬಾಯಲ್ಲಿ ಸ್ತೋತ್ರಗಳು ಇದ್ದಾಗ ನಾವು ಪಾಸ್ ಆಗ್ಬೇಕು. ಆ ಟೆಸ್ಟ್ ಅಲ್ಲಿ ಪಾಸ್ ಆಗಿದ್ರೆ ನಮ್ಗೆ ರಿವಾರ್ಡ್ ಸಿಗ್ತದೆ. ಸೊ ಮುಂದಿನ ಹಂತಕ್ಕೆ ನಾವು ಹೋಗ್ಬೋದು. ಸೊ ಪರೀಕ್ಷೆಗಳಲ್ಲಿ ಪಾಸ್ ಆಗ್ಬೇಕು. ಹಲ್ಲೆಲೂಯ, ಹಲ್ಲೆಲೂಯ. ಇವತ್ತಿಂದಾಗಿ ನಾವು ದೇವರನ್ನ, ಆತನ ನಾಮವನ್ನ ಘನಪಡಿಸೋಣ, ಸ್ತುತಿಸೋಣ. ಹೆಚ್ಚಾದ ರೀತಿಯಲ್ಲಿ ನಮ್ಮ ಪ್ರಾರ್ಥನೆಯಲ್ಲಿ ಮೊದಲನೇದಾಗಿ ಆತನನ್ನ ಸ್ತುತಿ ಯಜ್ಞಗಳಿಂದನೇ ನಾವು ಪ್ರಾರ್ಥನೆಯನ್ನ ಪ್ರಾರಂಭ ಮಾಡೋಣ. ಹಲ್ಲೆಲೂಯ. ಅದರಿಂದಾಗಿ ದೇವರು ನಮಗೆ ಜಯವನ್ನು ಕೊಡ್ತಾರೆ. ಆರ್ಭಟದಿಂದ ಪ್ರಾರ್ಥನೆ ಮಾಡಬೇಕು, ಆರ್ಭಟದಿಂದ ಸ್ತುತಿ ಯಜ್ಞಗಳನ್ನ ಮಾಡ್ಬೇಕೆಂಬುದಾಗಿ. ಎರಿಕೋ ಗೋಡೆಗಳು ಹೊಡಿಬೇಕಾದ್ರೆ, ಅದು ಬೀಳ್ಬೇಕಾದ್ರೆ ಏನ್ ಮಾಡಿದ್ರು? ಆರ್ಭಟದಿಂದ ಮಾಡಿದ್ರು. ಸ್ತೋತ್ರ ಅಲ್ಲ, ಆರ್ಭಟದಿಂದ ನಾವು ಪ್ರಾರ್ಥನೆ ಮಾಡಬೇಕು. ಹಲ್ಲೆಲೂಯ. ಆರ್ಭಟದಿಂದ ಪ್ರಾರ್ಥನೆ ಮಾಡಿದ್ರೆ, ಆರ್ಭಟದಿಂದ ಸ್ತುತಿ ಯಜ್ಞಗಳನ್ನ ಸಲ್ಲಿಸಿದ್ರೆ ಅದನ್ನು ಕೇಳುವಂತರಾಗಿದ್ದಾರೆ, ಜಯವನ್ನು ಕೊಡುವಂತವರಾಗಿದ್ದಾರೆ. ಹಲ್ಲೆಲೂಯ ಪ್ರಿಯರೇ, ಹಲ್ಲೆಲೂಯ. ಎರಡು ಕೈಗಳನ್ನೆತ್ತಿ ಹಲ್ಲೆಲೂಯ, ಹಲ್ಲೆಲೂಯ. ಈ ಒಂದು ಸಮಯದಲ್ಲಿ ಒಂದು 2-5 ನಿಮಿಷದಲ್ಲಿ ನಾವು ಸ್ತುತಿಯನ್ನ ಹಾಡೋಣ, ಸ್ತುತಿಯನ್ನ ಹೇಳೋಣ, ಮತ್ತೆ ಕೃತಜ್ಞತಾ ಸ್ತುತಿಯನ್ನ ಆತನಿಗೆ ಸಲ್ಲಿಸೋಣ. ಪ್ರಿಯರೇ, ಎಷ್ಟು ಜನರು ರೆಡಿ ಇದ್ದೀರಾ? ನಾನು ಪೂರ್ಣ ಮನಸ್ಸಿನಿಂದ ದೇವರನ್ನ ಆರಾಧಿಸಕ್ಕೆ ನಾನು ರೆಡಿ ಆಗಿದ್ದೇನೆ ಅನ್ನೋರು ಮಾತ್ರ ಎದ್ದು ನಿಂತು ಆತನನ್ನ ಸ್ತುತಿಸೋಣ. ಪ್ರಿಯರೇ, ಹಲ್ಲೆಲೂಯ, ಹಲ್ಲೆಲೂಯ. ಸ್ತುತಿ 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 ಸ್ತುತಿ. ಪರಿಶುದ್ಧನೇ. ಆರ್ಭಟದಿಂದ ಅವತ್ತು ಭಕ್ತರು ಆರ್ಭಟದಿಂದ ಸ್ತುತಿಸಿದಾಗ ಜಯ ಉಂಟಾದ ಹಾಗೆ ನಿಮ್ಮ ಬಾಯಿಗಳು ಮುಚ್ಚಲ್ಪಡಬಾರದು. ಇವತ್ತು ನೀವು ಕೂಡ ಅದೇ ಧ್ವನಿಯಿಂದ, ಅದೇ ಆರ್ಭಟದಿಂದ, ಗಟ್ಟಿಯಾದ ಧ್ವನಿಯಿಂದ ಆತನನ್ನ ಸ್ತುತಿ ಸ್ತೋತ್ರಗಳನ್ನ ಸಲ್ಲಿಸೋಣ. ಹಲ್ಲೆಲೂಯ. ನಮ್ಮನ್ನು ಯಾಕೆ ಆತನ ಆಯ್ಕೆ ಮಾಡಿಕೊಂಡಿದ್ದಾರೆ ಅಂದ್ರೆ ಆತನ ಗುಣಾತಿಶಯಗಳನ್ನ ಪ್ರಚುರ ಮಾಡಬೇಕೆಂಬುದಾಗಿ ಅದನ್ನು ನಮ್ಮನ್ನ ಆಯ್ಕೆ ಮಾಡಿಕೊಂಡಿದ್ದಾರೆ. ಹಲ್ಲೆಲೂಯ. ಆತನನ್ನ ಸ್ತುತಿ ಹೇಳ್ರಿ ಪ್ರಿಯರೇ, ಸ್ತುತಿ ಹೇಳ್ರಿ. ಯಾವ ಬಾಯಿ ಕೂಡ ಸುಮ್ಮನೆ ಇರಬಾರದು. ಸ್ತುತಿಗಳನ್ನ ಹೇಳಿ ಆತನ ನಾಮವನ್ನ ಘನಪಡಿಸೋಣ. ಹಲ್ಲೆಲೂಯ. ಸ್ತೋತ್ರ ಸ್ತೋತ್ರ. ಹಲ್ಲೆಲೂಯ. ನೀವು ಸರ್ವಶಕ್ತನು, ಸರ್ವಾಧಿಕಾರಿಯು, ಸರ್ವವ್ಯಾಪಿಯು, ಇಸ್ರಾಯೇಲ್ನ ಸ್ತೋತ್ರ ಸಿಂಹಾಸನದಲ್ಲಿ ಆಸೀನರಾದ ದೇವರೇ, ನಿಮಗೆ ವಂದನೆ ವಂದನೆ ವಂದನೆ. ಹಲ್ಲೆಲೂಯ, ಹಲ್ಲೆಲೂಯ. ಮಹಿಮೆಗೆ ಯೇಸಪ್ಪ ಯೋಗ್ಯನೇ, ಸ್ತೋತ್ರಕ್ಕೆ ಅರ್ಹನಾದ ದೇವರೇ, ನಿಮಗೆ ವಂದನೆ ಸಲ್ಲಿಸ್ತಾ ಇದ್ದೇವೆ. ರಾಜ, ನಿಮ್ಮನ್ನು ಘನಪಡಿಸುವರಾಗಿದ್ದೇವೆ. ಯೇಸಪ್ಪ, ಯೇಸಪ್ಪ, ತಂದೆಯಾಗಿದ್ದೇವೆ. ಮಾತಿನಿಂದ ಭೂಮಿ ಆಕಾಶ ಸೃಷ್ಟಿ ಮಾಡಿದ ಸೃಷ್ಟಿಕರ್ತನೇ, ನಿಮಗೆ ಸ್ತೋತ್ರ 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 ರಾಜ. ಹಲ್ಲೆಲೂಯ, 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 ಹಲ್ಲೆಲೂಯ. ಅದ್ಭುತ ಕರ್ತನೇ, ಸಮಾಧಾನ ಪ್ರಭುವೇ, ನಿಮಗೆ ವಂದನೆ. ಸ್ತೋತ್ರ 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 ಸ್ತೋತ್ರ. ಹಲ್ಲೆಲೂಯ, ಹಲ್ಲೆಲೂಯ. ಅಗಮ್ಯ ಬೆಳಕಿನಲ್ಲಿ ವಾಸ ಮಾಡುವ ದೇವರೇ, ನಿಮಗೆ ಸ್ತೋತ್ರ ಸ್ತೋತ್ರ. ಹಲ್ಲೆಲೂಯ, 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 ಹಲ್ಲೆಲೂಯ. ಅತ್ಯುನ್ನತ ಸಿಂಹಾಸನముపై ఆసీనుడమైన మా దేవా, అత్యంత ప్రేమ స్వరూపివి నీవే, ఆరాధింతుము
ಸರ್ವಕಾರಿಗೆ ನಿಮಗೆ ಸ್ತೋತ್ರ ಸ್ತೋತ್ರ ಸ್ತೋತ್ರ. ಅದೊಂದು ಬೆಳಕಿನಲ್ಲಿ ವಾಸ ಮಾಡುವ ದೇವರೇ ನಿಮಗೆ ಸ್ತೋತ್ರ ಸಲ್ಲಿಸ್ತಾ ಆರಾಧನೆ ರಾಜ್ಯ. ಅದ್ಭುತ ಸ್ವರೂಪನೆಯಾದ